ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಬಸ್ಸಾರು ಸೊಪ್ಪು ಹಾಕಿ ಕಾಳು ಹಾಕಿ ಬೇಳೆ ಹಾಕಿ ಬಸ್ಸಾರು ಮಾಡಿ ತೋರಿಸ್ತೀನಿ. ಬಟ್ ಲಿಟ್ರಲಿ ತುಂಬ ಕಷ್ಟ ಅಂತ ಹೇಳ್ತಾರೆ. ನಾನು ಈಸಿ ಮೆಥಡಲ್ಲಿ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಸಾಂಬಾರಿಗೆ ಒಂದು ಸತಿ ತೊಗೊಂಡಿದ್ದೀನಿ ಐಟಮ್ಸ್ ಏನೇನು ಬೇಕು ಅಂತ. ಮತ್ತು ಒಗ್ಗರಣೆ ಮಾಡಲಿಕ್ಕೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಇನ್ನೊಂದು ಸತಿ ತೋರಿಸ್ತೀನಿ ಐಟಮ್, ಯಾಕಂದರೆ ಕನ್ಫ್ಯೂಷನ್ ಆಗೋದು ಬೇಡ. ಅಲಸಂದಿ ಕಾಳು ತೊಗೊಂಡಿದ್ದೀನಿ. ನಿಮ್ಮ ಆಪ್ಷನಲ್ ಅಲಸಂದಿ ಕಾಳು ಬೇಡ ಅಂದರೂ ಕೂಡ ಹಾಗೆ ಡೈರೆಕ್ಟ್ ಕೂಡ ಮಾಡ್ಬೋದು. ಒಂದು ಇಷ್ಟು ಅಲಸಂದಿ ಕಾಳನ್ನ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. ಒಂದು ಬೇಳೆ ಒಂದು 40 ಗ್ರಾಮ್ನಷ್ಟು. ಇದು ಸಾಂಬಾರು ಪುಡಿ ಬಂದು ಒಂದು 2.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಒಂದು ಇಷ್ಟು ದಪ್ಪ, ಅಂದರೆ ಒಂದು ಇಷ್ಟು ದಪ್ಪ ಅಂತ ಅಂದ್ಕೊಳ್ಳಿ. ಒಂದು ಟೊಮೆಟೊ, ಈರುಳ್ಳಿ, 8 ಬೆಳ್ಳುಳ್ಳಿ ತೊಗೊಂಡು ಇಲ್ಕು, ನೆನಪಲ್ಲಿರಲಿ 8 ಬೆಳ್ಳುಳ್ಳಿ ಅಲ್ಲ 8 ಬೆಳ್ಳುಳ್ಳಿ ಇಲ್ಕು. ಇದು ಉರ್ಗಡ್ಲೆ ಒಂದು 1/4 ಸ್ಪೂನಷ್ಟು ತೊಗೊಂಡ್ರೂ ಸಾಕು. ಕರಿಬೇವು ಒಂದು 2 ಕಡ್ಡಿ, ತೆಂಗಿನಕಾಯಿ ತುರಿ, ಜೀರಿಗೆ. ಮೊದಲು ನೀವೇನು ಮಾಡಬೇಕು ಅಂದರೆ ಬೇಳೆ ಮತ್ತು ಅಲಸಂದಿ ಕಾಳು ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಕುಗ್ಲಿಕ್ಕೆ ಇಟ್ಬಿಡಬೇಕು. ಸಾರಿ, ನಾನು ಒಂದು ಕೈಯಲ್ಲಿ ವೀಡಿಯೋ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಈ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕೂಗ್ಲಿಕ್ಕೆ ಇಡೋಣ. ನೋಡಿ, ಸ್ಟವ್ ಹಚ್ಕೊಂಡು ಈಗ ನೀರು ಹಾಕಿ ಇದನ್ನು ಒಂದು 2 ವಿಷಿಲ್ ಕೂಗಿಸ್ಕೊಳ್ಳೋಣ ಸಾಕು. ನಿಮ್ಮದು ಸ್ವೀಟ್ ತುಂಬ ಸಿಹಿ ನೀರಿದ್ದರೆ 2 ವಿಷಿಲ್ ಸಾಕು, ಉಪ್ಪು ನೀರಿದ್ದರೆ ಒಂದು 3 ವಿಷಿಲ್ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ಒಂದು ಈ ಬಾಣಲಿಗೆ ಒಂದು ಟೊಮ್ಯಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆನಂತರ ಜೀರಿಗೆ, ಇದಿಷ್ಟನ್ನು ಹುರ್ಕೊಂಡು ಇಟ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ಡೈರೆಕ್ಟು ತೆಂಗಿನಕಾಯಿನ ಎಬ್ಬಿ ಡೈರೆಕ್ಟ್ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಳ್ತಾರೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಒಂದು ಸೈಡ್ ಕುಕ್ಕರಲ್ಲಿ ಬೇಳೆ ಬೇಯ್ತಿದೆ, ಇದು ಈ ಸೈಡು ಟೊಮೆಟೊ ಮತ್ತು ಈರುಳ್ಳಿ ಆಗ್ತಿದೆ. ನೋಡಿ, ಈಗ ಇದಾಗಿದೆ. ಇದನ್ನು ಆಫ್ ಮಾಡ್ಕೊಳ್ತೀನಿ ನಾನು, ಕಂಪ್ಲೀಟಾಗಿ ಅದು ಕೂಲ್ ಆಗಲಿ. ನೋಡಿ, ಈಗ ಆಗಿದೆ. ಇದನ್ನು ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಆನಂತರ ಬೇಳೆ ಸಾಂಬಾರು ಪುಡಿ, ಆನಂತರ ಹುಣಸೆಹಣ್ಣು, ಉರ್ಗಡ್ಲೆ, ತೆಂಗಿನಕಾಯಿ, ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಬೇಕು ಅಂದರೆ ಒಂದು ಕಡ್ಡಿ, ಪುಟಾಣಿದು ಒಂದು 4-5 ಎಲೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬೇಳೆ ಕೂಡ ಆಗಿದೆ, ಬೇಳೆ ಮತ್ತು ಅಲಸಂದಿ ಕಾಳು. ಅದನ್ನು ಒಂದಿಷ್ಟು ಎತ್ಕೊಂಡು ನಾನು ರುಬ್ಲಿಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ ಈ ಖಾರ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಆ ಬೇಳೆ ನೀರೇನಿದೆ ಅದನ್ನು ಕುದಿಸ್ತಾ ಇದ್ದೀನಿ. ಈಗ ನಾನು ಹಚ್ಚಿಟ್ಕೊಂಡಿರೋ ಸೊಪ್ಪೇನಿದೆ, ಯಾವ ಜಾತಿ ಸೊಪ್ಪಾದರೂ, ಎಲ್ಲ ಬೆರಕು ಸೊಪ್ಪು ಅಂತ ಹೇಳ್ತಾರೆ, ಹಳ್ಳಿಗಳ ಕಡೆ ಸಿಗುತ್ತೆ ಸೊಪ್ಪು. ನಿಮ್ಗೆ ಯಾವ ಜಾತಿ ಸೊಪ್ಪು ಸಿಗುತ್ತೆ ಆ ಸೊಪ್ಪನ್ನೆಲ್ಲ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಅದು ಬೇಯೋ ತನಕ ಬೇಯಿಸ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ, ನೀವು ಸೊಪ್ಪು ಬೇಯಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚಬಾರ್ದು, ನೆನಪಲ್ಲಿರಲಿ ಅದು. ಹಳ್ಳಿಗಳ ಕಡೆ ಈಗಲೂ ಕೂಡ ಸೊಪ್ಪು ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚೋದಿಲ್ಲ. ಅದ್ರ ಮೇಲ್ಗಡೆ ಏನು ಓಪನ್ ಪ್ಯಾನಲ್ಲೇ ಬೇಯಿಸ್ತಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ತುಂಬ ಕಡಿಮೆ ಹಾಕಿ, ಮತ್ತು ಸೊಪ್ಪಿಗೂ ಹಾಕಬೇಕು, ಸಾಂಬಾರಿಗೂ ಹಾಕಬೇಕು, ನೆನಪಲ್ಲಿರಲಿ. ನೋಡಿ ಫ್ರೆಂಡ್ಸ್, ಈಗ ನಾನು ಅದು ಸೊಪ್ಪು ಬೇಯಕ್ಕಿಟ್ಟಿದ್ದೀನಿ. ಈಗ ನಾನು ಪಲ್ಯಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅಟ್ ಎ ಟೈಮ್ ಒಂದೇ ಸತಿ ನಿಮ್ಗೆ ತೋರಿಸಿದ್ರೆ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಹಾಗಾಗಿ ನಾನು 2 ವರ್ಷನ್ ತೋರಿಸ್ತಾ ಇದ್ದೀನಿ, ಇಲ್ಲಿ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಪ್ಪದ 1.5 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ, ಕರಿಬೇವು 1 ಕಡ್ಡಿ, 4 ಇಲುಕು ಬೆಳ್ಳುಳ್ಳಿ, 3 ಮೊಟ್ಟೆ ಆಪ್ಷನಲ್ಲು, ಮೊಟ್ಟೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಆನಂತರ ಏನಿದು ತೆಂಗಿನಕಾಯಿ ತುರಿ, ಬೇಳೆ ಸಾಂಬಾರು ಪೌಡ್ರು ಒಂದು ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಬೇಡಿ. ಸಾಸಿವೆ ನೋಡ್ಕೊಳ್ಳಿ ಸೊಪ್ಪು ಬೆಂದಿದೆಯಾ ಅಂತ. ಯಾವುದಾದ್ರೂ ಒಂದೇ ಒಂದು ಕಡ್ಡಿ ತೊಗೊಂಡು, ಸೊಪ್ಪಿನ ಕಡ್ಡಿ ಏನಿರುತ್ತೆ ನೋಡಿ, ಇದನ್ನು ಇಸ್ಕು ನೋಡಿ ಗೊತ್ತಾಗುತ್ತೆ. ಇಲ್ಲ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಬಾಯಿಗೆ ಹಾಕಿ ನೋಡಿ, ಅಂದರೆ ಅಗದಿ ನೋಡಿ ಗೊತ್ತಾಗುತ್ತೆ ಅಷ್ಟರಲ್ಲಿ. ನೋಡಿ, ಈಗ ಸೊಪ್ಪಾಗಿದೆ. ಸೊ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಜಾಲರಿ ಏನಿದೆ ಅದಕ್ಕೆ ಸೋರು ಹಾಕ್ಕೋಬೇಕು. ಕೆಳಗಡೆ ಒಂದು ಪಾತ್ರೆ ಮಾಡೋಕ್ಕೆ ಸೋರು ಹಾಕ್ಕೊಡಿ, ಹಂಗೆ ಹಾಕ್ಕೊಂಬಿಡಿ. ನೋಡಿ, ಇದು ಕಂಪ್ಲೀಟಾಗಿ ಕೂಲ್ ಆಗಲಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಆನಂತರ ಇದೇ ಕುಕ್ಕರಿಗೆ ಸ್ಟವ್ ಹಚ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಟ ಅಂತ ಸಿಡಿದ ತಕ್ಷಣ ಬೆಳ್ಳುಳ್ಳಿ, ಆನಂತರ ಬ್ಯಾಡಗೆ ಮೆಣಸಿನ್ಕಾಯಿ, ಆನಂತರ ಈರುಳ್ಳಿ.
ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಅರ್ಧಂಬರ್ಧ ಆದ ನಂತರ ಏನು ಮಾಡಬೇಕು, ನೀವು ಬೇಳೆ ಸಾಂಬಾರು ಪುಡಿ ಏನು ಇಟ್ಕೊಂಡಿರ್ತೀರ ಅದೊಂದು ಅರ್ಧ ಸ್ಪೂನ್ ಹಾಕಿ ತಿರುಕೊಂಡು ಮೊಟ್ಟೆ ಹೊಡೆದು ಬಿಟ್ಕೊಳ್ಳಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಬಿಟ್ಕೊಳ್ಳಿ, 5 6 ನಿಮ್ಗೆ ಎಷ್ಟು ಬೇಕು, ನಿಮ್ಮ ಮನೆ ಜನ ಕನ್ಸಿಸ್ಟೆನ್ಸಿ ಸೊಪ್ಪಿನ ಕ್ವಾಂಟಿಟಿ ಹೇಗಿದೆ ನೋಡಿ ಬಿಟ್ಕೊಳ್ಳಿ. ನೋಡಿ ಈ ಟೈಮ್ನಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಉಪ್ಪು ಬೇಕಾ ಏನು ಅಂತ. ಉಪ್ಪಿಲ್ಲ ಅಂದರೆ ನೋಡಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಕೂಡ ಈಗಲೇ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ಮೊಟ್ಟೆ ಕಂಪ್ಲೀಟಾಗಿ ಫ್ರೈ ಆದ ನಂತರ ಈ ಸೊಪ್ಪಿನದು ಏನಿದೆ ಅದನ್ನು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಇಷ್ಟೇ, ಈ ಸೊಪ್ಪಿನ ಪಲ್ಯ ಆಗಿದೆ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ಕೊಳ್ಳೋಣ. ನೋಡಿ ಚಿಟಪಟ ಅಂತ ಸಿಡಿದ್ಮೇಲೆ ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಡೋಣ. ನೋಡಿ ಈಗ ಏನು ಮಾಡಬೇಕು, ಈ ಸಾಂಬಾರು ಏನಿದೆ ನೀವು ಏನು ಸೋರಾಕೊಂಡಿದ್ದ ನೀರೇನಿದೆ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಿ. ನೋಡಿ ಈಗ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕರಿಬೇವನ್ನ ಹೀಗೆ ಡೈರೆಕ್ಟಾಗಿ ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಆಫ್ ಮಾಡೋದಷ್ಟೇ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇದಾಗಿದೆ, ಇಷ್ಟೇ ಸೊಪ್ಪಿನ ಪಲ್ಯ ಬಸ್ಸಾರು. ಈ ನಾವು ಖಾರ ಹಾಕೋ ಮುಂಚೆನೇ ಎತ್ತಿಟ್ಕೊಂಡ್ರೆ ಅದು ಉಪ್ಸಾರಾಗುತ್ತೆ, ಅದಕ್ಕೆ ಸಪ್ರೇಟ್ ಖಾರ ಬರುತ್ತೆ, ಅದನ್ನು ಮಾಡಿ ಇಟ್ಕೊಬೋದು. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಥ್ಯಾಂಕ್ ಯು, ಬಾಯ್.